ನಮ್ಮ ವಕೀಲರ ವತಿಯಿಂದ ಮಾಡಲಾಗುತ್ತದೆ. ಎಲ್ಲ ತಾವು ಕರ್ತವ್ಯವನ್ನು ಮಾಡಿ ಮುಖಂಡತೆಯನ್ನು ಪಡೆದು ಈ ಒಂದು ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಹುದ್ದೆಗಳಿಗೆ ಮುಂದುವರಿಸಬೇಕು ಅಂತ ನಮ್ಮಲ್ಲಿ ಎಲ್ಲ ವಕೀಲರಿಂದ ಆಶಿಸುತ್ತಾರೆ. And respected principal, senior and my dear sister, K. Shivina madam, and my dear brother, S. Mandison, and staff Bar Association of KJ, and respected my dear senior colleagues, and all the other. So, I would like to notice one thing, as I noticed, it's not a promotion, it's not a elevation, it's a transfer post. Apart from this, earlier I told to one thing, the judiciary is one challenge. So advocate and judges are 2 weeks. It took 2 weeks runs to 1 way. So judiciary becomes in an active manner. So we need your cooperation with judiciary. Apart from judiciary, we also will aware about my judicial work. Apart from judicial work, we have some burden of administration work. Also along with legal aid work. So ನಿಮ್ಮೆಲ್ಲರ ಸಹಕಾರ ಸದಾ ಇರ್ತದೆ ನಾನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸಹೋದರಿಯನ್ನು ನಾವು ಆತ್ಮೀಯವಾಗಿ ಸ್ವಾಗತ ಕೊಟ್ಟಿದ್ದಾರೆ. ಈಗ ನಾವು ಯಾವಾಗಲೂ ಸಿರೋಣಿ ಇನ್ನು ನಿಮ್ಮ ಏನು ಒಂದು ವೀಕ್ಲಿ 2 days ನೀವು ಬಂಗಾರಪೇಟೆ ಹೋಗೋದಾಗಿರ್ಬೋದು ಅಥವಾ ಬೇರೆ ವರ್ಕಿಂಗ್ ಟೈಮಲ್ಲಿ ಬೇರೆ ಕೊಟ್ಟಿರೋದಾಗಿ ಅದು ಯುಶಲ್ ವರ್ಕಲ್ಲಿ ನಾವೇನು ನಿಮ್ಗೆ ಕೋಆಪರೇಷನ್ ಕೊಡಬೇಕು ಅದರ 100% ಕೊಡ್ತೀವಿ. ಅದೇ ರೀತಿ ಅಪಾರ್ಟ್ ಫ್ರಮ್ ವರ್ಷ ನಿಮ್ಮದು ಸಹ ಸದಾ ಕೋಆಪರೇಷನ್ ಇರಬೇಕು ಅಂತ ನಾನು ಹೇಳ್ತಾ, ಯಾಕಂದರೆ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸಲ್ಲಿ ಟ್ರೈನ್ ಅಡ್ವೊಕೇಟ್ಸ್ ಆ್ಯಂಡ್ ಜಡ್ಜಸ್ ಇಲ್ಲಿ ನಾವು ಯಾರೂ ಸುಪ್ರಿಯರ್ ಅಲ್ಲ, ಅಲ್ಟಿಮೇಟ್ ಲಾಯಿ ಸುಪ್ರಿಯರ್. ಅದನ್ನು ನಿಮ್ಮೆಲ್ಲ ಸಹಕಾರ ಸದಾ ಇರ್ತದೆ ಅಂತ ನಾನು ಹೇಳ್ತಾ ನಮ್ಮನ್ನು ಕರೆಸಿ ಈ ಒಂದು ಸನ್ಮಾನ ಮಾಡೋದನ್ನ ಎಲ್ಲರೂ ನಾವು ಸೇರೋಣಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಭಾರತ್. ಆಮೇಲೆ ಕಾಲಕ್ರಮೇಣ ನಮ್ಮ ಆಲೋಚನಾ ಸಾಹೇಬರು ಪುರುಷರೇ ಇದ್ದರು. ನನ್ನ ಮನೆಗೆ ಹೆಣ್ಣೊಂದಿದ್ರೆ ಕಳೆ ಇದ್ದಂಗೆ ವಿಷಯದಲ್ಲಿ ಮಹಿಳೆಯರಲ್ಲಿ ಹೋದರೆ ತುಂಬ ಕಳೆಯನ್ನು ತಂದಿರುತ್ತೆ ನ್ಯಾಯಾಲಯ ಅಂತ ಭಾವಿಸ್ತಾ ಈಗಾಗಲೇ ನೂತನವಾಗಿ ನಮ್ಮ ನ್ಯಾಯಾಲಯಕ್ಕೆ ಈ ಒಂದು ಆಗಮಿಸಿರ್ತಕ್ಕಂಥ ಮೇಡಮ್ ಶಾರದಾ ಅವರನ್ನು ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳ್ತೀನಿ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರೇ, ಗೌರವಾನ್ವಿತ ಪ್ರಧಾನ ಹಿರಿಯ ಸತ್ರ ನ್ಯಾಯಾಧೀಶರೇ, ಗೌರವಾನ್ವಿತ ಪ್ರಧಾನ ನ್ಯಾಯಾಧೀಶರೇ ಹಾಗೂ ಸಹೋದ್ಯೋಗಿ ನ್ಯಾಯಾಧೀಶರೇ, KGF ಬಾರ್ ಅಸೋಸಿಯೇಷನ್ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ವಕೀಲ ಬಾಂಧವರೇ, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಹಾಗೂ ನಮ್ಮ ಒಂದು ಲೈಫ್ನಲ್ಲಿ ಒಂದು ನೆನಪಿನಾಗದೆ ಉಳಿಯುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಈ ಒಂದು ಮಂಡ್ಯದಲ್ಲಿ ಬೆಳಗಾವಿಯಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ. ನಾವು ಕೂಡ ಮೇಲಿಂದ ಕಳೆದ ಹಂಗೆ ಬಿದ್ದದಲ್ಲ, ಎಸ್ ಅಡ್ವೊಕೇಟ್ ಆಗಿ ನ್ಯಾಯಾಧೀಶ ಆಗಿರೋದು. ನಿಮ್ಮ ಪ್ರಾಬ್ಲಮ್ಸು ನಮಗೂ ಅರ್ಥ ಆಗುತ್ತೆ. ನಾನು ಎಲ್ಲೆಲ್ಲ ವರ್ಕ್ ಮಾಡಿದ್ದೀನಿ ಅದೆಲ್ಲ ಬಾರ್ ಅಸೋಸಿಯೇಷನ್ ಚೆನ್ನಾಗಿ ಕೋಆಪರೇಟ್ ಮಾಡಿದೆ. ಈಗಾಗಲೇ ಸರ್ ಹೇಳಿದಂತೆ ಅದನ್ನೆಲ್ಲ ಖಂಡಿತ ಪಾಲಿಸ್ತೀನಿ. ನಿಮ್ಮ ಕಡೆಯಿಂದಲೂ ಆ ಸಹಕಾರ ಇರಲಿ. ಕೊನೆಯದಾಗಿ ನಥಿಂಗ್ ಎಲ್ಸ್, ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಅವರಿಗೆ ನಾನು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಲಿಲ್ಲ. ನಾನು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟಾಗ ಒಂದು ಬ್ಯಾಲೆನ್ಸ್ ಪೇಮೆಂಟ್ ಫಸ್ಟ್ ಸರ್ ಇದು KGF ಹಿಸ್ಟ್ರಿನಲ್ಲಿ ಫಸ್ಟ್ ಟೈಮು ಒಂದು ಪ್ರೈವೇಟ್ ಪೀಪಲ್ ಈ ಥರ ಮಾಡ್ತಾರೆ. ಜನರಿಗೆ ಏನೋ ಕೆಲಸ ಕೊಡೋಣ ಅಂತ ಈ ರೀತಿ ಮಾಡಿದ್ರೆ ನಾವು
ಕೆಲಸ ಕೊಡಬೇಕಂತ ಲೋಕಲಲ್ಲಿ ಜನನೇ ಬಂದು ಕಳ್ತನ ಮಾಡ್ತಾ ಇದ್ದಾರೆ ಏನಾದ್ರು. ஹலோ சார், குட் ஆஃப்டர்நூன். சொல்லுங்கள் சார்.